ಸಿರಿಧಾನ್ಯನ ಬಳಸ್ಕೊಂಡು ಅಂಬ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸಿರಿಧಾನ್ಯ ಅಥವಾ ಮಿಲಿಟ್ಸ್ ನ ಮಿಕ್ಸ್ ಮಾಡಬೇಡಿ, ಯಾವ್ದಾದ್ರು ಒಂದು ತರದನ್ನೇ ಮಾಡ್ಕೊಳ್ಳಿ. 4 ಸಿರಿಧಾನ್ಯದಲ್ಲಿ 4 ತರದ ಸಿರಿಧಾನ್ಯನು ಬಳಸ್ಕೊಂಡು ನೀವು ಇದೇ ಪ್ರೊಸೀಜರ್ ಅಲ್ಲಿ ಮಾಡ್ಕೋಬಹುದು. ಆದ್ರೆ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡ್ಕೋಬೇಡಿ. ಗಂಜಿ ಮಾಡ್ಕೊಳ್ಳೋದಿಕ್ಕೆ ಮೊದಲು ಬೆಳಗ್ಗೆ ಗಂಜಿ ಮಾಡ್ಕೊಳ್ಳಕ್ಕೆ ಎಷ್ಟು ಬೇಕೋ ಅಷ್ಟು ಮಿಲಿಟ್ಸ್ ನ ನೆನೆ ಹಾಕೊಳ್ಳಿ. ರಾತ್ರಿ 1 ಕಪ್ಗೆ 1.5 ಕಪ್ ಆಗೋಷ್ಟು ನೀರ್ನ ಒಂದು ಪಾಟ್ ಅಲ್ಲಿ ಈ ರೀತಿಯಾಗಿ ಕಾಯ್ದಕ್ಕಿಟ್ಟು ಮಿಲಿಟ್ಸ್ ನೆನಾಕಿರೋದನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನ ಅದಕ್ಕೆ ತಟ್ಟೆ ಅಥವಾ ಒಂದು ಬಟ್ಟೆಯಲ್ಲಿ ಕಟ್ಟಿ ಮುಚ್ಚಿ ಫರ್ಮೆಂಟೇಶನ್ ಬಿಡಬೇಕು. ಬೆಳಗ್ಗೆ ಅದೇ ಒಂದು ಪಾಟಿಗೆ ಮಜ್ಜಿಗೆ ಮಾಡ್ಕೊಂಡಿರ್ತೀರಲ್ವಾ, ಆ ಮಜ್ಜಿಗೆನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕೋಬಹುದು ಅಥವಾ ಯಾವ್ದಾದ್ರು ಫ್ಲೇವರ್ ಆಗಿರುವಂತ ಮಜ್ಜಿಗೆನ ಮಾಡ್ಕೊಂಡು ಕುಡಿಬಹುದು. ಉಪ್ಪನ್ನ ಹಾಕೋದ್ರಿಂದ ಗುಡ್ ಬ್ಯಾಕ್ಟೀರಿಯಾ ಡಿಸ್ಟ್ರಾಲ್ ಆಗುತ್ತೆ. ಉಪ್ಪನ್ನ ಹಾಕಿ ಕುಡಿಬೇಡಿ ಅಥವಾ ಕುಡಿಯುವಾಗ ಉಪ್ಪನ್ನ ಇಮಿಡಿಯೇಟ್ ಆಗಿ ಹಾಕೊಂಡು ಕುಡಿದ್ಬಿಡಿ. ಉಪ್ಪನ್ನ ಹಾಕಿ ಕಲಸಿ ಲಾಂಗ್ ಟೈಮ್